ಇವಾಗ ಸ್ಟಾರ್ಟಿಂಗ್ ಪಾಸ್ತಾ ಮಾಡೋಕ್ಕೆ ಪಾಸ್ತಾ ಮತ್ತು ನೀರು, ಎಣ್ಣೆ, ಸ್ವಲ್ಪ ಉಪ್ಪು ಇಷ್ಟನ್ನು ಹಾಕಿ ಒಂದು ಪಾತ್ರೆಯಲ್ಲಿ ಕಾಯೋಕ್ಕೆ ಇಡಬೇಕು. ಅದು ಬೇಯಲಿ ಅಂತ ಸ್ವಲ್ಪ ಬಿಟ್ಟಿರಬೇಕು. ನೀಟಾಗಿ ಆಡಿಸ್ತಾ ಇರಿ. ಸೊ ಆಡಿಸೋದ್ರಿಂದ ಅದು ಅಂಟಲ್ಲ ಪಾತ್ರೆಗೆ, ಅದು ನೀಟಾಗಿ ಬೇಯೋ ಥರ ಆಗತ್ತೆ. ಅದಾದಮೇಲೆ ಇದು ಕಾಣಿಸ್ತಿದೆಯಲ್ಲ, ಇದು 1 ಗ್ಲಾಸ್ ಪಾಸ್ತಾದಲ್ಲಿ ತೊಗೊಂಡ್ರೆ ಅದಕ್ಕೆ 2 ಲೋಟ ಥರ ನೀರು ಹಾಕಿದ್ರೆ, ಅಂದರೆ ನೀವು ಜಾಸ್ತಿ ನೀರು ಹಾಕಿದ್ರೆ ಅದು ನೀಟಾಗಿ ಬೇಯುತ್ತೆ ಅಂತ, ನೀಟಾಗಿ ಸ್ಟಿಕ್ಕಿ ಆಗೋಲ್ಲ ಅಂತ. ಆಮೇಲೆ ತರಕಾರಿ ತೊಗೊಳ್ಬೇಕು, ನಿಮ್ಗೆ ಯಾವ್ಯಾವ್ದು ಬೇಕೋ ಅದೆಲ್ಲನೂ. ಅದಾದಮೇಲೆ ಅದು ಅದು ಕುದಿಯೋ ತನಕ ಕಾಯಿರಿ. ನಂತರ ಬೆಂದಿದೆ ಅಂತ ಅನ್ಸಿದ್ಮೇಲೆ ನೀವು ಸೋಸ್ಕೊಂಡ್ಬಿಟ್ಟು, ನೀಟಾಗಿ ಸೋಸಾದ್ಮೇಲೆ ಅದು ಪಾತ್ರೆಗೆ ಅಂಟಬಾರ್ದು ಅಂತ ಅಂದ್ಬಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಸ್ವಲ್ಪ ಹಿಂಗೆ ತಿರ್ಗಿಸ್ಕೊಳ್ಳಿ. ಅಂದರೆ ಆವಾಗವಾಗ ಆ ಥರ ಎಣ್ಣೆ ಹಾಕ್ತಾ ಇರೋದು. ಅಂದರೆ ನೀವು ಒಂದು ಮಸಾಲನ ರೆಡಿ ಮಾಡ್ಕೊಳ್ಳೋ ತನಕ ಈ ಥರ ತಿರುಗಿಸ್ತಾ ಇರೋದ್ರಿಂದ ಅದು ನೀಟಾಗಿ ಅಂಟದೇ ಇರೋ ಥರ ನಾನ್ ಸ್ಟಿಕ್ಕಿಯಾಗಿ ಚೆನ್ನಾಗಿರುತ್ತೆ. ಅದಾದಮೇಲೆ ಏನೇನು ತರಕಾರಿ ಬೇಕು ಅಂತ ನೋಡೋದಾದರೆ ಕ್ಯಾರೆಟು ಮತ್ತು ಹುಳ್ಳಿಕಾಯಿ ಹೆಚ್ಕೊಂಡಿದ್ದೀವಿ. ನಂತರ ಕ್ಯಾಪ್ಸಿಕಮ್, ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣ್ಸಿನ್ಕಾಯಿ, ಟೊಮೆಟೊ ಮತ್ತು ಈರುಳ್ಳಿ ಇಷ್ಟನ್ನು ಇವಾಗ ಇದಕ್ಕೆ ಹಾಕುವಂಥ ಐಟಮ್ಸ್. ಸೊ ಅದರಲ್ಲಿ ಫಸ್ಟ್ ನಾವು ಟೊಮೊಟೊನ ನೀಟಾಗಿ ರುಬ್ಕೋಬೇಕು. ಹಾಗಾಗಿ ಅದನ್ನು ಮಿಕ್ಸಿ ಮಾಡ್ಕೊಳ್ಳೋಣ. ನೀಟಾಗಿ ಅದು ರುಬ್ಬಾದಮೇಲೆ ಅದನ್ನು ನೀಟಾಗಿ ಒಂದು ಕಡೆ ಎತ್ತಿಕೊಳ್ಳೋಣ. ನೆಕ್ಸ್ಟ್ ಬಾಣಲಿಗೆ ಎಣ್ಣೆ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಎಣ್ಣೆ ಹಾಕ್ಕೊಂಡು, ಅದಾದಮೇಲೆ ಶುಂಠಿ ಮತ್ತು ಬೆಳ್ಳುಳ್ಳಿ, ಹಸಿಮೆಣ್ಸಿನ್ಕಾಯಿ, ಈರುಳ್ಳಿ ಈ ಮೂರನ್ನು ಹಾಕಿ ಸ್ವಲ್ಪ ಶಾಲೋ ಫ್ರೈ ಥರ ನೀಟಾಗಿ ಟರ್ನ್ ಮಾಡ್ತಾ ಇರಬೇಕು, ಹುರಿತಾ ಇರಬೇಕು. ಅದಕ್ಕೆ ಸ್ವಲ್ಪ ಸಾಲ್ಟ್ ಹಾಕೋಬೇಕು, ಯಾಕಂದರೆ ಅದು ನೀಟಾಗಿ ಸ್ವಲ್ಪ ಈರುಳ್ಳಿ ಬೇಗ ಬೇಯಲ್ಲ ಅಂತಾರೆ. ಸೊ ಹಾಗಾಗಿ ಸ್ವಲ್ಪ ಹಾಕೊಂಡಾದ್ಮೇಲೆ ಅದು ಬೆಂದಾದಮೇಲೆ ಅದಕ್ಕೆ ಕ್ಯಾರೆಟು ಮತ್ತು ಹುಳ್ಳಿಕಾಯಿ ಎರಡನ್ನೂ ಹಾಕೋತಾ ಇದ್ದೀವಿ. ಅದನ್ನು ಸ್ವಲ್ಪ ಆಡಿಸಾದ್ಮೇಲೆ ಸ್ವಲ್ಪ ಎಣ್ಣೆಲಿದ್ದಾದಮೇಲೆ ಟೊಮೆಟೊ ಪ್ಯೂರಿ ಕೂಡ ಅದನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀವಿ. ಅದನ್ನು ಹಾಕಿ ಸ್ವಲ್ಪ ಬಾಡಿಸಾದ್ಮೇಲೆ ಅದಕ್ಕೆ ಅರಿಶಿನ, ಅಚ್ಕಾರದ ಪುಡಿ, ಗರಂ ಮಸಾಲ, ಪೆಪ್ಪರ್ ಪೌಡರ್ ಇಷ್ಟನ್ನು ಹಾಕಿ ಸ್ವಲ್ಪ ಆಡಿಸ್ಕೊಳ್ಳೋಣ. ಅದಾದಮೇಲೆ ಸ್ವಲ್ಪ ಲಾಸ್ಟಲ್ಲಿ ಕ್ಯಾಪ್ಸಿಕಮ್ಮನ್ನು ಆ್ಯಡ್ ಮಾಡೋಣ. ಆಮೇಲೆ ಫ್ರೈಡ್ ರೈಸ್ ಮಸಾಲ ಹಾಕ್ತಾಯಿದ್ದೀನಿ ನಾನಿಲ್ಲಿ, ನೀವು ಪಾಸ್ತಾ ಮಸಾಲ ಕೂಡ ಯೂಸ್ ಮಾಡ್ಕೋಬೋದು. ಎರಡೂ ಕೂಡ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಅದಾದಮೇಲೆ ಇಲ್ಲಿ ನಾನು ಗ್ರೀನ್ ಸಾಸ್ ಹಾಕೋತಾ ಇದ್ದೀನಿ, ಮೀನ್ಸ್ ಚಿಲ್ಲಿ ಸಾಸ್, ಅದು ಚೆನ್ನಾಗಿರುತ್ತೆ ಅಂತ. ಆದಮೇಲೆ ಸಾಲ್ಟ್ ಕಮ್ಮಿ ಆದರೆ ಸಾಲ್ಟ್ ಹಾಕೋಬೋದು. ನಂತರ ನೀವು ಅದನ್ನು ಲಾಸ್ಟಲ್ಲಿ ಏನು ಪಾಸ್ತಾ ಇರುತ್ತೆ ಬೇಯಿಸ್ಕೊಂಡಿರ್ತೀರೋ ಅದನ್ನು ಆ್ಯಡ್ ಮಾಡಿ ನೀಟಾಗಿ ಟರ್ನ್ ಮಾಡಿದ್ರೆ, ಮೀನ್ಸ್ ಎರಡನ್ನೂ ಫುಲ್ ನೀಟಾಗಿ ಮಾಡಿದ್ರೆ ನಿಮಗೆ ರೆಡಿಯಾಗಿರುತ್ತೆ ಪಾಸ್ತಾ ತಿನ್ನೋಕ್ಕೆ. ಇದನ್ನೊಂದು ಅಟ್ಲೀಸ್ಟ್ 10 ಮಿನಿಟ್ಸಲ್ಲಾದರೆ ಮುಗ್ದೋಗ್ಬಿಡುತ್ತೆ ಬೇಗ ಅಂತ ಅನಿಸುತ್ತೆ. ಟ್ರೈ ಮಾಡಿ.